ಕೋಲಾರ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸರು ಮಾತಾಡ್ತಾ ಇದೀರಪ್ಪ. ಒಂದು ನೋಟಿಸ್ ತಗೊಬಂದಿದಾರಪ್ಪ ಬೆಂಗಳೂರಿಂದ ಲಾಯರು. ಲಾಯರಾ? ಹೌದು, ಅಡ್ವೊಕೇಟ್ ನೋಟಿಸ್ ತಗೊಬಂದಿದ್ದಾರೆ. ಅವ್ರು ಏನ್ ಕೆಲ್ಸಕ್ಕೆ ಹೋಗ್ತಾರೆ? ಅವರು ಮನೆಯಲ್ಲೇ ಇರ್ತಾರೆ. ಮನೇಲಿ ಒಂದು ನೋಟಿಸ್ ಬಂದಿದ್ದಲ್ಲ ನಿನ್ನ ಹೆಸರಲ್ಲಿ? ಏನದು ಸರ್? ಸೆಕ್ಷನ್ 36 ಅಲ್ಲಿ ಒಂದು ಚೆಕ್ ಬೌನ್ಸ್ ಕೇಸ್ ಪಿಟಿಷನ್ ಹಾಕಿದ್ದಾರೆ. ಅಡ್ವೊಕೇಟ್ ವಿಶ್ವನಾಥ್, JMFC ಕೋರ್ಟ್ ಅಡ್ವೊಕೇಟ್ ವಿಶ್ವನಾಥ್ ಅಂತ ಹೇಳಿ ಅವ್ರ ಹತ್ರ ಲೀಗಲ್ ಅಟ್ಯಾಚ್ಮೆಂಟ್ ಮಾಡಿದಾರಲ್ಲ. ಅವ್ರ ಹತ್ರ ಮಾತಾಡಿದ್ದೀನಿ ಸರ್. 2 EMI ಪೆಂಡಿಂಗ್ ಇದೆ, ಬಂದು ಕ್ಲಿಯರ್ ಮಾಡ್ತೀನಿ ಸರ್ ಒಂದೇ ಸರ್. ಯಾರ ಹತ್ರ ಮಾತಾಡಿದ್ಯಾ? ಅವರೇ ವಿಶ್ವನಾಥ್. ತಗೋ ಲೈನ್ಗೆ. ಅದು Hello. ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಮತ್ತೆ ನೀನ್ ಲೈನಿಗೆ ತಗೋಪ್ಪ. ಕ್ಲಿಯರ್ ಮಾಡೋದು ಇನ್ನೊಂದು ನನಗೆ ಬೇಕಾಗಿಲ್ಲ. ಲೈನಿಗೆ ತಗೋ. ಯಾರ ಹತ್ರ ಮಾತಾಡಿದೀನಿ ಅಂದಲ್ಲ, ಹಾಂ ಅದೇನ್ ಮಾತಾಡಿದ್ಯಾ ಲೈನಿಗೆ ತಗೋ. ನಾನು ಕೇಳ್ತೀನಿ ಅದೇನ್ ಮಾತಾಡಿದ್ಯಾ ನೀನು. ಹಾಂ ಸರಿ ಸರ್, ಮಾತಾಡ್ತೀನಿ. ತಗೋ ಲೈನ್ಗೆ. ಕಾನ್ಫರೆನ್ಸ್ ಕಾಲ್ ತಗೋ. ನೆಕ್ಸ್ಟ್ ತಿಂಗಳು ಬಂದು ಕಾಲ್ ಮಾಡ್ತೀನಿ. ನಿನ್ನ ಅಮ್ಮನ ಸುಳೆ ಮಗನೇ. ಹಾಂ ನೆಕ್ಸ್ಟ್ ತಿಂಗ್ಳ ನಿಮ್ಮ ಅಮ್ಮನ ತುಳ್ಳು ನೀನ್ ನೋಡೋದು. ಸರ್ ಎಷ್ಟು ಕಟ್ಬೇಕಾದಂತ? ಎಷ್ಟು ಕಟ್ಬೇಕಂತ? ನಿನ್ನ ಅಮ್ಮನ್ ನಾನು ಕಟ್ಟೋದ್ರ ಬಗ್ಗೆ ಮಾತಾಡ್ತಲ್ಲ. ಹಾ. ಏನ್ ಹೇಳ್ದೆ? ಹಾ. ಅವನ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ ಅಂತಲ್ಲ. ತಗೊಳ್ಳೋ ಲೈನಿಗೆ ತಗೊಳ್ಳೋ. ಅದಕ್ಕೆ ಹಂಗೆ ಮಾತಾಡ್ತಾ ಇದ್ದೀರಾ? ಹಂಗೆ ಮಾತಾಡೋದು ಅವನ ಅಮ್ಮನ್. ನೀನ್ ಯಾವನ ಹತ್ರ ಮಾತಾಡ್ತಿದ್ಯಾ? ನಾನ್ ಹೇಳಿದ್ ನೀನ್ ಕೇಳ್ಬೇಕು. ನೀನ್ ಹೇಳಿದ್ ನಾನ್ ಕೇಳಕ್ ರೆಡಿ ಇಲ್ಲ ಇಲ್ಲಿ. ಅಲ್ಲ ಸರ್, ನಾನು ಎಲ್ಲಾರ ಮಾತು ಕೇಳ್ತಾರೆ. ನಾನೇನು ಅಮ್ಮನ್ ಏನ್ ಎಲ್ಲಾರ ಮಾತು ಏನೇ ಕೇಳ್ತಾ ಇದೆಯಾ ಇಲ್ಲಿ? ಅಲ್ಲ ಅವನ ಅಮ್ಮನ್ ಸುಳೆ ಮಗನ ಇಲ್ಲಿ ಬಿಟ್ಬಿಟ್ಟು ನಿನ್ನ ಅಮ್ಮನ್ ತಿರುಪತ್ತೂರಲ್ಲಿ ನಿಮ್ಮ ಅಮ್ಮನ್ ಕೇಳ್ತಾರ ಅಲ್ಲಿ? ಸರ್, ನಾನೇನು ಲಕ್ಷಗಳು ಸಾಲ ಇದ್ದೀನಾ? ನಿನ್ನ ಅಮ್ಮನ್ ಲಕ್ಷನ ತಗೋ, ನೀನು 50 ರೂಪಾಯಿನ ತಗೋ. ನನಗೆ ಅದಕ್ಕೆ ಸಂಬಂಧ ಇಲ್ಲ. ಹಾ. ನಾನ್ ನೀನ್ ದುಡ್ಡು ಕಟ್ಟು ಅಂತ ನಾನು ಕೇಳ್ತಾ ಇಲ್ಲ. ಹಾಂ ನೀನ್ ದುಡ್ಡು ಕಟ್ಟು ಅಂತ ಕೇಳಿದ ನಾನು. ನೀನ್ ಯಾವನ ವಿಶ್ವನಾಥ್ ಹತ್ರ ಮಾತಾಡಿದ್ದೀನಿ ಅಂದಲ್ಲ, ತಗೋ ಲೈನ್ಗೆ ಅಂತೆ. ಇರಿ ಅವ್ನ ಅಮ್ಮನ್ ಚಾಟ ಹೇಳಿದ್ರೆ ನಮ್ಮ ಹತ್ರ ಬಂದಿಲ್ಲ. ಮಾಲೂರಲ್ಲೂ ಮಾತಾಡಿದ್ದೀನಿ. ನೀನ್ ಮಾಲೂರಲ್ಲಾದ್ರೂ ಮಾತಾಡ್ಕೋ, ಎಲ್ಲಾದ್ರೂ ಮಾತಾಡ್ಕೋ. ನನಗೂ ಅದಕ್ಕೆ ಸಂಬಂಧ ಇಲ್ಲ. ಹಾಂ ನನಗೆ ರಿಪೋರ್ಟ್ ಬಂದಿದೆ, ಬೆಂಗಳೂರಿಂದ ಬಂದವ್ರೆ. ಹಾಂ ಅವನ ಅಮ್ಮ ನೀನ್ ತಿರುಪಾತೂರಲ್ಲ, ನೀನ್ ಪಾತಾಳದಲ್ಲಿರೋ ನೀನ್ ಬಿಡಲ್ಲ. ನಾನೇನು ಕಟ್ಟಲ್ಲ ಅಂತ ಹೇಳಿಲ್ವಲ್ಲ? ನೀನ್ ಕಟ್ಟಲ್ಲ ಅಂತ ಹೇಳಿದ್ರು ನೀನ್ ಬಿಡಲ್ಲ. ನೀನ್ ಕಟ್ಟಿನಂದ್ರು ಬಿಡಲ್ಲ. ಅವನ ಅಮ್ಮ ಸುಳೆ ಮಕ್ಕಳು ನೀವು. ಫೈನಾನ್ಸ್ಗಳಲ್ಲಿ ತಗೊಂಡ್ಬಿಟ್ಟು ಅವನ ಅಮ್ಮನ್ ಓಡೋಗ್ಬಿಡೋದು ನೀವು. ನನ್ನ ಮಕ್ಕಳು. ನಾನೇ ಬರ್ತೀನಿ ನಿಮ್ಮ ಅಡ್ರೆಸ್ಸಿಗೆ. ಏನೇ ನನಗೆ ಅಲ್ಲ, ನಿನ್ನ ಅಮ್ಮ ನೀನ್ ಕರೆಕ್ಟ್ ಒಂದು ತುಣ್ಣೆ ಹುಟ್ಟಿದ್ರೆ ನೀನ್ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು ಅವತ್ತು. ಎಷ್ಟು ಕಟ್ಟಬೇಕು ಅಂತಿದೆ ಹೇಳಿ, ತೋರಿಸಿ. ನನ್ನ ನಂಬರ್ಗೆ ಇದು ಮಾಡಿ, ವಾಟ್ಸಪ್ ಮಾಡಿ. ವಾಟ್ಸಪ್ ಮಾಡಿದೀನಿ ಅಂದ್ರೆ ನಿನ್ನ ಅಮ್ಮನ್ ಕೇಳ್ ಬಿಡ್ತೀನಿ ಬಂದ್ ಅಲ್ಲೇ ನಿಮ್ಮ ಅಮ್ಮನ್ನ. ಸರ್ ಕರೆಕ್ಟಾಗಿ ಮಾತಾಡಿ ಸರ್. ಏನು ಕೆಟ್ಟ ನಾನ್ ಕರೆಕ್ಟ್ ಆಗೇ ಮಾತಾಡ್ತಾ ಇದ್ದೀನಿ. ಅವ್ನ ಅಮ್ಮನ್ ತಲೆ ಎಲ್ಲ ಮಾತಾಡ್ತಾ ಇದೀಯ ನೀನು. ಸುಳೆ ಮಗನೇ ವಾಟ್ಸಪ್ ಮಾಡಿ ಇನ್ನೊಂದ್ ಮಾಡಿ ಅಂತ. ನಿನ್ನ ಅಮ್ಮನ್ ಎಲ್ಲಿದೆ? ನೀನ್ ಲೊಕೇಶನ್ ಕಳ್ಸು. ಅಲ್ಲ, ಏನು ಮಾತಾಡ್ತಾ ಇದ್ರಾ? ಕೆಟ್ಟ ಮಾತುಗಳು ಏನು ಯಾರು ಈ ಥರ ಕೇಳಿಲ್ಲ ಸರ್. ನಾನು ತಗೊಂಡು ಓಡೋಗ್ಬಿಟ್ಟಿಲ್ಲ ಸರ್. ಅವನ ಅಮ್ಮನ್ ಓಡಾಗಿಲ್ಲ ಅಂದ್ರೆ ಅವನ ಅಮ್ಮನ್ ಮನೇಲಿ ಅವನ ಅಮ್ಮನ್ ಚಾಟ ಸರಿಯಾಕ ನಿನ್ನ ಅಮ್ಮನ್ ಮನೆ ಅಡ್ರೆಸ್ ಕೊಟ್ಟು ಮನೇಲಿ ಇರಿದ್ಯಾ? ನಿನ್ನ ಅಮ್ಮನ್ ಒಂದ್ ವಾರದಿಂದ ಹೋಗ್ತಿರೋದು ಅಲ್ಲಿಗೆ. ಸರ್ ಒಂದು ವಾರದಿಂದ ಅಲ್ಲ ಸರ್, ನಾನು ಹೇಳ್ಬಿಟ್ಟೆ ಹೋಗಿರೋದು. ನಾನು ಇಲ್ಲ ಅಂತ ಹೇಳಿಲ್ಲ ಸರ್. ಬರ್ತೀನಿ ಸರ್, ಹಿಂಗೆ ಹಾಸ್ಪಿಟ್ಲಲ್ಲಿ ಬರೋದೇನು ಬಾ. ನಿಮ್ಮ ಅಮ್ಮನ ನಿನ್ ತಂಗಿನ ಬಿಡು ಅಷ್ಟೊತ್ತಿಗೆ ಬರೋವರೆಗೂ ಕೇಳ್ತಾರ ಅವರು. ನಿಮ್ಮ ಹೆಸರೇನು? ಅಲ್ಲ, ನಿಮ್ಮ ಹೆಸರು? ರಾಮ್ ಪ್ರಸಾದ್ ಅಂತ ಹೇಳಿ. ರಾಮ್ ಪ್ರಸಾದ್. ಹಾ. ಕೋಲಾರ ಸರ್? ಕೋಲಾರ ಪೊಲೀಸ್ ಸ್ಟೇಷನ್ನಾ? ನೀನ್ ಬಾರ ಅಲ್ಲಿ ಸುಳೆ ಮಗನೇ. ನಿನ್ನಂತ ನೋಡಿದೀನಿ, ಬಾರ ಅಲ್ಲಿ. ಅಲ್ಲ, ಕೋಲಾರ ಪೊಲೀಸ್ ಸ್ಟೇಷನ್ನಾ? ಹಾ. ಯಾ ಕಡೆ ಬರುತ್ತೆ ಸರ್ ಕೋಲಾರಲ್ಲಿ? ಯಾಕಡೆ ಎಷ್ಟು ನೋಡಿದ್ಯಾ ನೀನು? ಅವನ ಅಮ್ಮನ ಎಷ್ಟು ಸರಿ ಬಂದಿದ್ಯಾ ಕೋಲಾರ್ಗೆ? ಎಷ್ಟು ಸರಿ ಬಂದಿದ್ದೀನಿ ಅಂತಲ್ಲ, ಯಾ ಕಡೆ ಪೊಲೀಸ್ ಸ್ಟೇಷನ್ ತಾನೇ? ಹಾ. ಬರ್ತೀನಿ. ಎಷ್ಟೊತ್ತಾಗತ್ತೆ ಬರೋದು? ಬರ್ತೀನಿ ಸರ್. ಈ ಥರ ಎಲ್ಲ ಮಾತಾಡಿದ್ರಲ್ಲ, ಬರ್ತೀನಿ ನಾನು. ಅಪ್ಪ, ನಮ್ಮನ್ನ ಒಂದ್ ಮಾತು ಹೇಳ್ತೀನಿ ನೋಡು. ನಿಮ್ಮ ಅಪ್ಪನ್ ಹುಟ್ಟಿದ್ಯೋ ಇಲ್ಲ ಪಕ್ಕದ ಮನೇಲಿ ಹುಟ್ಟಿದ್ಯೋ ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪನ್ಗೆ ಹುಟ್ಟಿರೋದು ನಾನು. ನಮ್ಮ ಅಪ್ಪನ ಒಂದು ತುಣ್ಣಿಗೆ ನೀನ್ ಹುಟ್ಟಿದ್ರೆ ಹಾ, ಅವನ ಅಮ್ಮನ್ ಯಾರೋ ವಿಶ್ವನಾಥ್ ಅಂದಲ್ಲ, ಅವನ ಹತ್ರ ನೀನ್ ಮಾತಾಡ್ಬೇಕು ಈಗ ನನಗೆ. ಮಾತಾಡ್ತೀನಿ ರೀ. ತಗೋ ಲೈನಿಗೆ. ನಾನು ಅಷ್ಟೇ ನೀನ್ ಕೇಳೋದು. ನೀವು ವಿಶ್ವನಾಥ್ ಅಲ್ಲ, ನೀವೇ ಹಾಕಿ ಕಾಲ್. ನಾನೇ ಮಾತಾಡ್ತೀನಿ. ಯಾರಾದ್ರೂ ಯಾರಿಗೆ ಹಾಕ್ಲಿ ನಾನು? ನಿಮ್ಗೆ ಯಾರು ಕೊಟ್ಟಿದ್ದಾರೆ ವಿಶ್ವನಾಥ್ ಅಂತ ಹೇಳಿದಾರಲ್ಲ, ಅವ್ರಿಗೆ ಕಾಲ್ ಮಾಡಿ. ಇವಾಗ ಇಲ್ಲ, ಬಜಾಜ್ ಆಫೀಸ್ಗೆ ಫೋನ್ ಮಾಡಿ. ಅವ್ನ ಅಮ್ಮನ್ ಬಜಾಜ್ ಆಫೀಸ್ ನನ್ ಶಾರ್ಟ್ ಆಡ. ಬಜಾಜ್ ಆಫೀಸ್ ಬಗ್ಗೆ ನಾನು ಕೇಳ್ತಾ ಇಲ್ಲ. ಬಜಾಜ್ ಆಫೀಸ್ ಬಗ್ಗೆ ನೀನ್ ಕೇಳ್ತಾ ಇಲ್ಲ. ನಾನು ಏನ್ ಕೇಳ್ತಾ ಇದ್ದೀನಿ, ನೋಟಿಸ್ ಬಂದಿದೆ, ನೋಟಿಸ್ ನೀನ್ ಏನ್ ಹೇಳ್ದೆ ಸರ್? ಯಾರೋ ವಿಶ್ವನಾಥ್ ಹತ್ರ ಮಾತಾಡಿ. ಯಾವನ ವಿಶ್ವನಾಥ? ನೀನ್ ತಗೋಲ್ಲ ಇಲ್ಲಿಗೆ. ವಿಶ್ವನಾಥ್ ಅಲ್ಲ, ಯಾರು ಅವ್ರ ಹೆಸರು ಗೊತ್ತಿಲ್ಲ ಸರ್. ಈ ತರ ಇದೆ. ನಮ್ಮನ್ ಗೊತ್ತಿದ್ರೆ ಹೆಂಗ ಮಾತಾಡ್ತೀರಾ ನೀವು? ಸರ್ ಮಾತಾಡಿದ್ದೀನಿ ಸರ್, ಇಲ್ಲ ಅಂತ ಹೇಳಿಲ್ಲ ನಾನು. ಸುಳ್ಳು ಹೇಳ್ತೀನಿ.
ಹೇಳೋದಕ್ಕೆ ನಿಮ್ ಒಳ್ಳೇದಕ್ಕೆ ಹೇಳಿದ್ರೆ ಕೇಳ ಬಂದು ನಮ್ಗೆ ಅವ್ರ ಅಮ್ಮನ ಪ್ರಾಣ ತಿಂತವ್ರ ಅಲ್ಲಿ. ಎಷ್ಟು ಕಟ್ಬೇಕಾಗಿಲ್ಲ ಸರ್ ನಾನು 11,000. ನೀನ್ 10,000 ಕೇಳ್ತಾ ಇದೆಯಾ ಇಲ್ಲಿ 69,790 ರೂಪಾಯಿ ಕಟ್ಬೇಕಂತ ಅಲ್ಲಿ ಬಂದು ಗಲಾಟೆ ಮಾಡ್ತಾರವ್ರು 5 ದಿನದಿಂದ. ಸರ್ ಕಟ್ಬೇಕಾಗಿರೋದೇ 12,000. ಹೋಗಿ ಹೆಂಗ್ ಹೋಗೋರು ಅಮ್ಮನಲ್ಲಿ ಫೈನಾನ್ಸ್ ಅವ್ರು ಹೋಗಲ್ಲಿ. 69,000ಗೆ ನಾನು ಎಷ್ಟು ಕಟ್ಟಿದ್ದೀನೋ ನನಗೆ ಗೊತ್ತು, ಸರಿನಾ? ಅದ್ರೆ ನೋಡಪ್ಪ ಯಾರು ಹರೀಶಾ ಹೇಳಿ ಸರ್. ಅವನ ಅಮ್ಮ ನೀನ್ ಅದೇನ್ ಮಾಡ್ತೀವ ನನಗೆ ಗೊತ್ತಿಲ್ಲ. ನೀನ್ ಅದೇನಾದ ಫಸ್ಟ್ ಹೋಗಿ ಮಾತಾಡ್ಕೊಂಡು ಅದ್ ಇದ್ ಮಾಡಿ 70,000 ಕಟ್ಬೇಕಂತ ಗಲಾಟೆ ಮಾಡ್ತಾನೆ ಒಂದ್ ತಿಂಗಳು 1 ವಾರದಿಂದ ಹೇಳ್ತಾ ಇರೋದು. ಮನೆ ಅಡ್ರೆಸ್ ಹೋಗಿ ಹೋಗಿ ಸಾಕಾಗಿದೆ ನಮ್ಗುನು. 1,14,000ಗೆ ನಾನು ಎಷ್ಟು ಕಟ್ಟಿದ್ದೀನಿ ಗೊತ್ತಾ? ಎಲ್ಲಾ ಕಟ್ಟಿದ್ದೀನಿ. ನೀನ್ ಎಷ್ಟು ಕಟ್ಟಿದೀನಿ ಗೊತ್ತಾ? ನೀನ್ ಹೇಳ್ತಾ ಇದೀಯಾ, ಅವ್ರು ಏನ್ ಹೇಳ್ತಾವ್ರ ಗೊತ್ತಾ? ಅಲ್ಲಿ ನೀನ್ ಅದಕ್ಕೆ ಹೇಳ್ತಾ ಇರೋದು. ನೀನ್ ಇವಾಗ ಅಲ್ಲಿ ತಿರುಪತ್ತೂರಿಂದ ಯಾವಾಗ ಬರ್ತೀಯಾ? ನಾನು 7ನೇ ತಾರೀಕು ಬರ್ತೀನಿ ಸರ್. ಓಹೋ, ಪ್ರಾಬ್ಲಮ್ ಹಾಸ್ಪಿಟಲ್ ಅಲ್ಲಿ ಇದೀರಿ ನಾವು, ಯಾಕೆ ಸುಮ್ನೆ ಇವೆಲ್ಲ. ಒಂದ್ ಕೆಲ್ಸ ಮಾಡು ನಾವು ನಿಮ್ ನಂಬರ್ ಸೋಮವಾರ ಬರ್ತೀವಿ ತಿರುಪತ್ತೂರಿಗೆ. ನಾಳೆ ಅವ್ರನ್ನ ಕರ್ಕೊಂಡು ಅಲ್ಲೇ ಅದೇನಾಯ್ತು ಸೆಟಲ್ಮೆಂಟ್ ಮಾಡಪ್ಪ ಅವ್ರಿಗೆ. ಸರಿ ಸರ್, ಅಲ್ಲೇ ಸೆಟಲ್ಮೆಂಟ್ ಮಾಡ್ಬಿಡು, ಓಕೆನಾ? ನಾನು 7ನೇ ತಾರೀಕು ಬರ್ತೀನಿ ನಾನೇ. ನೀನ್ 7ನೇ ತಾರೀಕು ಬರೋವರೆಗೂ ನಾವ್ ಇಟ್ಕೊಂಡಿರಕ್ಕಾಗಲ್ಲ. ಈ ತಿಂಗಳಲ್ಲಿ ಸಬ್ಮಿಟ್ ಮಾಡ್ಬೇಕು, ಕೋರ್ಟ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕದು. ಅದೇನಾಯ್ತು ಅಲ್ಲಿ ಸೆಟಲ್ಮೆಂಟ್ ಮಾಡು, ಇಲ್ಲಾಂದ್ರೆ ಕೋರ್ಟ್ಗೆ ಹಾಕ್ಬಿಡಿ ಅಂದ್ರೆ ಕೋರ್ಟ್ಗೆ ಹಾಕ್ಬಿಡ್ತೀನಿ ಅಷ್ಟೇ. ನಾನೇನ್ ಮಾಡಕ್ಕಾಗಲ್ಲ. ನಿನಗೆ ಒಳ್ಳೆ ರೀತಿಯಲ್ಲಿ ಇಷ್ಟೆಲ್ಲಾ ಮಾತು ಬೈದು ನೀನ್ ಇಷ್ಟೆಲ್ಲಾ ಮಾಡ್ಕೊಂಡು ಇಷ್ಟೆಲ್ಲಾ 70,000 ಕಟ್ಟಬೇಕು ಅಂತ ನೀ ಅವರು 12,000 ನೀನು. ನಾವ್ ಯಾಕೆ ಸೆಂಟ್ರಲ್ ಸುಮ್ನೆ ನಾವು ಬೈದು ನಾವು ಕೆಟ್ಟವ್ರು ಯಾಕಪ್ಪ ಆಗ್ಬೇಕು? ನಾವು ಕೆಟ್ಟವ್ರಾಗೋಗಿದ್ರಿ ನಿಮ್ಮ ಹತ್ರ. ಅಯ್ಯೋ ನಾನೇ ನಮ್ಮ ಮನೆ ಆಸ್ತಿ ಕೊಟ್ಟಿದ್ದೀನಿ, ಜಮೀನ್ ಮಾರಿ ಕೊಟ್ಟಿದ್ದೀನಿ. ಇಲ್ಲಲ್ಲ ಇಲ್ಲ ಒಂದ್ ನಿಮಿಷ, ನಾನು ಲೋನ್ ತಗೋಬೇಕಾದ್ರೆ ಇವೆಲ್ಲ ಏನ್ ಹೇಳಿಲ್ಲ, ಅರ್ಥ ಆಯ್ತಾ ಸರ್? ಬೇರೆಯವನ ಹತ್ರ ಉಗಿಸ್ಕೊಂಡು ಅವ್ರ ಹತ್ರ ಉಗಿಸ್ಕೊಂಡು ಇವ್ರ ಹತ್ರ ಉಗಿಸ್ಕೊಂಡು ನಾವು ಇರ್ಬೇಕಾಗಿಲ್ಲ ಸರ್. ನೀವು ನಮ್ಮನ್ನ ನೀನು ನಿನ್ ಸೇಫ್ಟಿ ನೋಡ್ಕೊಂತ ಇದೀಯಾ. ಇಲ್ಲಿ ಏನಾಗೈತೆ ಅಂದ್ರೆ 1 ವಾರದಿಂದ ಗಲಾಟೆ ನಡೀತಾ ಇದೆ. ಅಲ್ಲ, ನೀವು ನಮ್ಮನ್ನ ಅಲ್ಕಾ ಮಾತುಗಳು ಕೆಟ್ಟ ಮಾತುಗಳಲ್ಲ ಅಂತ ಇದ್ದೀನಿ. ಅದು ಕಟ್ಟಲ್ಲ ಅಂತ ಹೇಳಿಲ್ಲ ಸರ್. ನಾನು ಅವ್ರ ಹತ್ರನೂ ಅಪ್ರೂವಲ್ ತಗೊಂಡಿದ್ದೀನಿ. ನಾನು ಕಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಅವ್ರ ನಂಬರ್ ಇಲ್ಲ, ನೋಡ್ತಾನೆ ಇದ್ದೀನಿ. ಅಲ್ಲ ಸರ್, ಕೆಲಸ ಮಾಡಪ್ಪ, ನಾವು ಸೋಮವಾರ ಬರ್ತಾ ಇದೀರ. ಅದೇನ್ ಕಟ್ಬಿಡಪ್ಪ ಅಲ್ಲೇ. ಅದು 70,000 ಕಟ್ಟಿ 20,000 ಕಟ್ತೀಯೋ ಇಲ್ಲ 500 ರೂಪಾಯಿ ಕಟ್ತೀಯೋ ನಿನಗ್ ಬಿಟ್ಟಿದ್ದು. ಅಲ್ಲೇ ಕಟ್ಟಪ್ಪ ಬರ್ತಿದ್ರಿ. ಅಲ್ಲ, ಕೆಟ್ಟ ಮಾತುಗಳಲ್ಲ ಅಂತ ಇರಲ್ಲ ಸರ್. ಅದೆಲ್ಲ ಬೇಡ, ಕೆಟ್ಟದಾಗ ಮಾತಾಡೋದು ಬೇಡ, ಸುಮ್ನೆ ನಿನಗ್ ಬೇಜಾರಾಗೋದು ಬೇಡ. ನಿಮ್ಮ ಮನೆಗೂ ಅಕ್ಕ ತಂಗಿರು ಇರಲ್ವಾ ಸರ್?